ನಮಸ್ತೆ, ನನ್ನ ಹೆಸರು ಮಹೇಶ್ ಶವಾರಿ. ಜಮಖಂಡಿ ತಾಲೂಕು, ಬಾಗಲಕೋಟೆ ಜಿಲ್ಲೆ, ಉತ್ತರ ಕರ್ನಾಟಕ. ನಾನು ಚಿಕ್ಕವರಿದ್ದಾಗ ತಂದೆ ತಾಯಿನ ಕಳ್ಕೊಂಡಿದ್ದೆ. ಅದೇ ಒಂದು ಆಲೋಚನೆಯಲ್ಲಿ ಒಬ್ಬಂಟಿ ಫೀಲ್ ಆಗ್ತಿತ್ತು. ಹೀಗೆ ನಾನು ಮಂಗಳೂರಲ್ಲಿ ಕಾಲೇಜು ಕೆಲಸ ಮಾಡುವಾಗ ಮತ್ತೆ ನನಗೆ ಡಿಪ್ರೆಸ್ ಆಗಿ ತುಂಬಾ ಅಗ್ರೆಸಿವ್ ಆಗಿ ತುಂಬಾ ಮೆಂಟಲಿ ಒಂದು ಡಿಸ್ಟರ್ಬ್ ಆಗಿದೆ. ಅವಾಗ 2024 ಜನವರಿ 27ಕ್ಕೆ ನಾನು ಕರ್ಕೊಂಡ್ ಬಂದಿಗೆ ಒಂದು 21 ಡೇಸ್ ಟ್ರೀಟ್ಮೆಂಟ್ ಆಗಿತ್ತು ಇಲ್ಲಿ. ಅವಾಗ ಸ್ವಲ್ಪ ಸ್ವಸ್ಥ ಆಗಿ ಹೋಗುವಾಗ ಮತ್ತೆ ಅದು ರಿಅಟ್ಯಾಕ್ ನನಗೆ ಮತ್ತೆ ಮೇಲ್ ಆಯ್ತು. ಮತ್ತೆ ನಾನು ಬಂದು 3 ತಿಂಗಳು ಟ್ರೀಟ್ಮೆಂಟ್ ಆಗಿ ಅವಾಗ ತುಂಬಾ ಅಗ್ರೆಸಿವ್ ಆಗಿ ಡಿಪ್ರೆಸ್ ಆಗಿ ಇದ್ದೆ. ಅವಾಗ ಸ್ನೇಹಾಲಯ ಅಂದ್ರೆ ಅನ್ಕೊಂಡಿದ್ದೆ, ಸ್ನೇಹತ್ವ ಒಂದು ಏನೇನೋ ಒಂದು ಓವರ್ ಥಿಂಕಿಂಗ್ ಮಾಡ್ತಿದ್ದೆ. ಬಟ್ ಮನುಷ್ಯನ ಒಂದು ಮಾನಸಿಕ ಸಮತೋಲನ ಇದೆಯಲ್ಲ, ಒಂದು ಹದಗೆಟ್ಟಾಗ ಒಂದು ಸರಿಯಾದ ಸ್ಥಳ ಅಂದ್ರೆ ಒಂದು ಸ್ನೇಹಾಲಯ ಒಂದು ಪ್ರೀತಿ ಮನೆ ಅಂತ ನಾನು ನಂಬಿದ್ದೀನಿ. ಇಲ್ಲಿ ನಿರಾಸೆ ಆದವರಿಗೆ ಅಥವಾ ಹೃದಯ ಮುರಿದವರಿಗೆ, ತಂದೆ ತಾಯಿ ಇಲ್ದವರಿಗೆ, ಮಾನಸಿಕವಾಗಿ ಕುಗ್ಗಿದವರಿಗೆ, ದುಶ್ಚಟಗಳಿಗೆ ಒಳಗಾದವರಿಗೆ, ಅಂತ ಒಂದು ಪ್ರೀತಿನೇ ಸಿಗದಂತ ಮಕ್ಕಳಿಗೆ ಅಥವಾ ಜನರಿಗೆ ಒಂದು ಸ್ನೇಹಾಲಯ ಆಧಾರವಾಗಿದೆ. ಪರಲೋಕದ ಒಂದು ಭಾಗನಂತ ಸ್ನೇಹಾಲಯ ಹೇಳ್ಬೋದು. ಸ್ನೇಹಾಲಯ ನನಗೇನೆಲ್ಲ ಕೊಟ್ಟಿದೆ ಅಂದ್ರೆ ನಾನು ಹೇಳ್ಬಹುದು, ಬಟ್ ಸ್ನೇಹಾಲಯಕ್ಕೆ ನಾನೇನ್ ಕೊಟ್ಟಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಬಟ್ ನಾನು ಇದ್ದು ಅದು ಉಪಯೋಗ ಪಡ್ಸ್ಕೊಂಡು ಹೋಗುವಾಗ ನನಗೂ ಒಂದು ಮನಸ್ಸಲ್ಲಿ ಆಲೋಚನೆ ಬಂತು, ಸ್ನೇಹಾಲಯಗೋಸ್ಕರ ಏನಾದ್ರು ಮಾಡ್ಬೇಕಂತ. ಆವಾಗ ಒಂದ್ಸಾರಿ ವಿಸಿಟ್ ಕೊಡುವ ಅಂತ ನಾನು ಇವತ್ತು ಬಂದಿದ್ದೆ, ವಿಸಿಟ್ ಕೊಟ್ಟಿದ್ದೀನಿ. ಎಲ್ಲರ ಜೊತೆ ಮಾತಾಡಿ ಖುಷಿ ಆಯ್ತು. ಎಲ್ಲ ಚೆನ್ನಾಗಿದ್ದಾರೆ, ಎಲ್ಲ ಖುಷಿಯಾಗಿದ್ದಾರೆ. ಮನೆಯಲ್ಲಿ ಕೆಲವರು ಸ್ವಂತ ಜನರೇ ಕೆಲವರು ನಮ್ಮನ್ನ ಅವಾಯ್ಡ್ ಮಾಡ್ತಾರೆ, ಮಾಡ್ತಾರೆ. ಬಟ್ ಸ್ನೇಹದಲ್ಲಿ ಪ್ರತಿಯೊಬ್ರು ಕೇರ್ ತಗೋತಾರೆ, ಪ್ರೀತಿ ಮಾಡ್ತಾರೆ, ಕೌನ್ಸಿಲಿಂಗ್ ಮಾಡ್ತಾರೆ. ಅಂದ್ರೆ ಸ್ನೇಹಾಲಯ ಒಂದು ಒಳ್ಳೆ ಪ್ರೀತಿಯ ಮನೆ. ನಾ ದೇವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ನನಗೆ ಇಲ್ಲಿ ಇರಕ್ಕೆ ಅವಕಾಶ ಮಾಡ್ಕೊಂತ ಜೋಸೆಫ್ ಪ್ರೊಫೆಸರ್ಗೂ ಧನ್ಯವಾದಗಳು, ಮತ್ತೆ ಸಿಬ್ಬಂದಿವರೆಗೂ ಧನ್ಯವಾದಗಳು. ಮತ್ತೆ ಮುಖ್ಯವಾಗಿ ಸೃಷ್ಟಿಕರ್ತನಾದ ದೇವರಿಗೆ ನನಗೊಂದು ಆ ಪ್ರೀತಿಯನ್ನು ಕೊಟ್ಟಿದ್ದಕ್ಕೆ ಸ್ತೋತ್ರ ಮತ್ತು ಧನ್ಯವಾದನ ಸಲ್ಲಿಸ್ತೇನೆ.